ನಮಸ್ಕಾರ ವೀಕ್ಷಕರೇ, ಹೇಗಿದ್ದೀರಾ? ನಿಮಗೆಲ್ಲರಿಗೂ ಲೋಕ್ ಡೈರೀಸ್ ಚಾನೆಲ್ಗೆ ಸ್ವಾಗತ. ಪ್ಯಾಂಗೋಲಿನ್ ಅಥವಾ ಚಿಪ್ಪು ಹಂದಿ, ಈ ಒಂದು ಪ್ರಾಣಿಯ ಹೆಸರು ಕೇಳಿದ್ದೀರಾ ಅಥವಾ ನೋಡಿದ್ದೀರಾ? ಇದು ತುಸು ನಾಚಿಕೆ ಸ್ವಭಾವದ ಪ್ರಾಣಿಯಾಗಿದೆ. ಇದರ ಮೈ ಮೇಲೆ ಚಿಪ್ಪು ಇರುವುದರಿಂದ ಇದನ್ನು ಚಿಪ್ಪು ಹಂದಿ ಎಂದು ಕರೆಯುತ್ತಾರೆ. ಪ್ರತಿ ವರ್ಷದ ಫೆಬ್ರವರಿ ತಿಂಗಳ 3ನೇ ಶನಿವಾರ ವಿಶ್ವ ಪ್ಯಾಂಗೋಲಿನ್ ದಿನವನ್ನು ಆಚರಿಸಲಾಗುತ್ತದೆ. ಚಿಪ್ಪು ಹಂದಿಗಳು ಸಸ್ತನಿಗಳ ವರ್ಗಕ್ಕೆ ಸೇರಿವೆ. ಇವುಗಳ ವೈಜ್ಞಾನಿಕ ಹೆಸರು ಮನಿಸ್ ವರಿಟಾ. ಇದನ್ನು ಇಂಗ್ಲಿಷಿನಲ್ಲಿ ಪ್ಯಾಂಗೋಲಿನ್ ಎಂದು ಕರೆಯುತ್ತಾರೆ. ಇದರ ಗಾತ್ರ ಸುಮಾರು 30ರಿಂದ 100 ಸೆಂಟಿಮೀಟರ್ನವರೆಗೆ ಇರುತ್ತದೆ. ಇವುಗಳಲ್ಲಿ ಕೆಲವು ಪ್ರಜಾತಿಗಳು ಬಹುತೇಕ ಈಗಾಗಲೇ ನಾಶ ಹೊಂದಿವೆ. ಇದು ಸಾಮಾನ್ಯವಾಗಿ ಉಷ್ಣವಲಯದ ದೇಶಗಳಾದ ಆಫ್ರಿಕಾ ಮತ್ತು ಏಷ್ಯಾದಲ್ಲಿ ಕಾಣಸಿಗುತ್ತವೆ. ಇವುಗಳಿಗೆ ತಮ್ಮ ಚರ್ಮದ ಮೇಲೆ ಅಗಲವಾದ ಚಿಪ್ಪುಗಳಿವೆ. ಚಿಪ್ಪುಗಳು ನಮ್ಮ ಬೆರಳಿನ ಉಗುರುಗಳಂತೆ ಕೆರಾಟಿನ್ ಎಂಬ ಪದಾರ್ಥದಿಂದ ರಚನೆಯಾಗಿದೆ. ಮತ್ತೆ ಈ ಏಷ್ಯಾದ ಪ್ಯಾಂಗೋಲಿನ್ಗಳ ಮೈ ಮೇಲೆ ವಿರಳ ಕೂದಲುಗಳು ಇವೆ. ಈ ಪ್ಯಾಂಗೋಲಿನ್ಗಳಿಗೆ ಮಲೆಯ ಭಾಷೆಯಲ್ಲಿ ಉರುಳುಗುಂಡು ಎಂಬ ಅರ್ಥವಿದೆ. ಇವುಗಳು ಮರದ ಪೊಟರೆಗಳಲ್ಲಿ ಮತ್ತು ಮಣ್ಣಿನಲ್ಲಿ ಜೀವಿಸುತ್ತವೆ ಹಾಗೂ ಇರುವೆ ಮತ್ತು ಗೆದ್ದಲುಗಳನ್ನು ತಿಂದು ಬದುಕುತ್ತವೆ. ಇವುಗಳಿಗೆ ತಮ್ಮ ಆಹಾರವನ್ನು ಸೇವಿಸುವುದಕ್ಕಾಗಿ ಉದ್ದವಾದ ನಾಲಿಗೆ ಇದೆ. ಶಾಂತ ಜೀವಿಯಾದ ಪ್ಯಾಂಗೋಲಿನ್ಗಳು ಕಾಡುಗಳಲ್ಲಿ ಸಾಮಾನ್ಯವಾಗಿ ಸಂಚರಿಸುವ ಜೀವಿಯಾಗಿದೆ. ಪ್ರಪಂಚದಲ್ಲಿ ಒಟ್ಟು 8 ಜಾತಿಯ ಪ್ಯಾಂಗೋಲಿನ್ಗಳಿವೆ. ಆಫ್ರಿಕಾದಲ್ಲಿ 4 ಮತ್ತು ಏಷ್ಯಾದಲ್ಲಿ 4 ಜಾತಿಯ ಪ್ಯಾಂಗೋಲಿನ್ಗಳಿವೆ. ಭಾರತದಲ್ಲಿ ಚೈನೀಸ್ ಪ್ಯಾಂಗೋಲಿನ್ ಹಾಗೂ ಇಂಡಿಯನ್ ಪ್ಯಾಂಗೋಲಿನ್ ಎಂಬ 2 ಜಾತಿಗಳಿವೆ. ಅವು ತಮ್ಮ ವಾಸನೆಯ ಪ್ರಜ್ಞೆಯ ಮೂಲಕ ಕೀಟಗಳು ಮತ್ತು ಇರುವೆಗಳನ್ನು ಪತ್ತೆ ಹಚ್ಚಲು ಸಮರ್ಥವಾಗಿವೆ. ಇವು ನೆಲದಡಿಯಲ್ಲಿ 3ರಿಂದ 5 ಮೀಟರ್ ವಾಸಿಸುವ ಇರುವೆಗಳನ್ನು ಹುಡುಕಿ ಅಗೆದು ಸೇವಿಸುತ್ತವೆ. ಪ್ಯಾಂಗೋಲಿನ್ಗಳು ತುಂಬಾ ಕಡಿಮೆ ಗುಣಮಟ್ಟದ ದೃಷ್ಟಿ ಸಾಮರ್ಥ್ಯವನ್ನು ಹೊಂದಿರುತ್ತವೆ. ಆದಾಗ್ಯೂ ಅವುಗಳ ವಾಸನೆ ಮತ್ತು ಶ್ರವಣದ ಪ್ರಜ್ಞೆಯಿಂದಾಗಿ ಅವು ತಮ್ಮ ಆಹಾರವನ್ನು ಹುಡುಕಲು ಸಮರ್ಥವಾಗಿವೆ. ಪ್ಯಾಂಗೋಲಿನ್ಗಳು ಚೆನ್ನಾಗಿ ಈಜುವ ಸಾಮರ್ಥ್ಯವನ್ನು ಹೊಂದಿವೆ. ಅವು ಶತ್ರುಗಳನ್ನು ಕಂಡರೆ ತಮ್ಮ ದೇಹವನ್ನು ಚೆಂಡಾಗಿ ಸುತ್ತುವ ಮೂಲಕ ತಮ್ಮನ್ನು ತಾವು ರಕ್ಷಿಸಿಕೊಳ್ಳುವ ಗುಣಲಕ್ಷಣಗಳನ್ನು ಹೊಂದಿರುತ್ತವೆ. ಕೆಲವು ಜಾತಿಯ ಪ್ಯಾಂಗೋಲಿನ್ಗಳು ವೃಕ್ಷಜೀವಿಗಳಾಗಿವೆ. ಪ್ಯಾಂಗೋಲಿನ್ಗಳು ಇರುವೆಗಳು ಮತ್ತು ಕೀಟಗಳನ್ನು ದೂರದಿಂದ ಹಿಡಿದು ತಿನ್ನಲು ತಮ್ಮ ಉದ್ದವಾದ ನಾಲಿಗೆಯನ್ನು ಬಳಸುತ್ತವೆ. ಪ್ಯಾಂಗೋಲಿನ್ಗಳ ನಾಲಿಗೆಯ ಉದ್ದವು ಅದರ ದೇಹದ ಉದ್ದಕ್ಕಿಂತ ಹೆಚ್ಚಾಗಿರುತ್ತವೆ. ಇದರ ತಲೆಯು ಸಣ್ಣದಾಗಿದ್ದು ಚೂಪಾದ ಮೂತಿ ಇದೆ. ಈ ಪ್ರಾಣಿಗಳಿಗೆ ಹಲ್ಲು ಇರುವುದಿಲ್ಲ. ಚಿಕ್ಕ ಕಣ್ಣುಗಳು ಹಾಗೂ ಉದ್ದವಾದ ನಾಲಿಗೆಯನ್ನು ಹೊಂದಿವೆ. ಬಾಲವು ಉದ್ದವಾಗಿವೆ. ಇವುಗಳ ಮುಖ್ಯ ಆಹಾರ ಗೆದ್ದಲು, ಇರುವೆ ಹಾಗೂ ಕೆಲವು ಹುಳುಗಳು. ಇವುಗಳು ದಿನಕ್ಕೆ ಕಡಿಮೆ ಎಂದರೂ 10ರಿಂದ 20 ಸಾವಿರ ಇರುವೆ ಗೆದ್ದಲನ್ನು ತಿನ್ನಬಲ್ಲವು. ಇವುಗಳು ನಿಶಾಚರಿಗಳಾಗಿದ್ದು ನಿಧಾನವಾಗಿ ಚಲಿಸುತ್ತವೆ. ಇವು ಒಮ್ಮೆಗೆ 1ರಿಂದ 3 ಮರಿಗಳಿಗೆ ಜನ್ಮ ನೀಡಬಲ್ಲವು. ಇವುಗಳು ಸಂಚಾರಕ್ಕೆ ಹೊರಟಾಗ ತಮ್ಮ ಮರಿಗಳನ್ನು ಬಾಲದ ಮೇಲೆ ಇರಿಸಿಕೊಂಡು ಹೋಗುತ್ತವೆ. ಇವುಗಳ ಮೂತಿ ಎಷ್ಟೊಂದು ಗಟ್ಟಿಯಾಗಿರುತ್ತದೆ ಎಂದರೆ ಇವುಗಳು ಸಿಮೆಂಟ್ ಹೊದಿಸಿದ ಕಾಂಕ್ರೀಟ್ ನೆಲವನ್ನು ಸಹ ಸುಲಭವಾಗಿ ಅಗೆಯಬಲ್ಲವು. ಇವುಗಳಿಗೆ ಕಾಡಿನಲ್ಲಿ ಆಳವಾದ ಬಿಲಗಳನ್ನು ಕೊರೆಯುವ ಸಾಮರ್ಥ್ಯವಿದೆ. ಈ ಬಿಲಗಳನ್ನು ಹೆಬ್ಬಾವುಗಳು ತಮ್ಮ ವಾಸಸ್ಥಾನವನ್ನಾಗಿ ಮಾಡಿಕೊಳ್ಳುತ್ತವೆ. ಅಪರೂಪಕ್ಕೆ ಒಮ್ಮೊಮ್ಮೆ ಇಂಡಿಯನ್ ಪ್ಯಾಂಗೋಲಿನ್ಗಳು ಕರ್ನಾಟಕದಲ್ಲಿ ಕಾಣಿಸುತ್ತವೆ. ಇವುಗಳು ಈಗ ಅಳಿವಿನಂಚಿನಲ್ಲಿವೆ. ಅದರ ಅಳಿವಿನ ಪ್ರಮುಖ ಕಾರಣಗಳು ಅದರ ಮಾಂಸದ ವ್ಯಾಪಾರ ಹಾಗೂ ಪೂರ್ವ ಮತ್ತು ಆಗ್ನೇಯ ಏಷ್ಯಾದ ದೇಶಗಳಲ್ಲಿ, ವಿಶೇಷವಾಗಿ ಚೀನಾ ಮತ್ತು ವಿಯೆಟ್ನಾಂನಲ್ಲಿ ಸ್ಥಳೀಯ ಬಳಕೆಗಾಗಿ ಅಂದರೆ ಪ್ರೋಟೀನ್ ಮೂಲ ಮತ್ತು ಸಾಂಪ್ರದಾಯಿಕ ಔಷಧಗಳ ತಯಾರಿಕೆಗಾಗಿ ಬೇಟೆಯಾಡುವುದು ಹಾಗೂ ಅರಣ್ಯ ನಾಶವೂ ಸಹ ಇವುಗಳ ಅಳಿವಿಗೆ ಕಾರಣವಾಗಿವೆ. ಹಾಗೂ ಇವುಗಳು ದೊಡ್ಡ ಪ್ರಮಾಣದಲ್ಲಿ ಸಾಗಾಣಿಕೆಯಾಗುತ್ತದೆ ಎಂದು ನಂಬಲಾಗಿದೆ. ನಂದನ್ ಕಾನನ್ ಜುವಾಲಜಿಕಲ್ ಪಾರ್ಕ್ ಇದು ಭಾರತೀಯ ಪ್ಯಾಂಗೋಲಿನ್ ಮತ್ತು ಬಿಳಿ ಹುಲಿಗಳ ಸಂತಾನೋತ್ಪತ್ತಿಗೆ
ಪ್ರಮುಖ ಮೃಗಾಲಯವೆಂದು ಗುರುತಿಸಲ್ಪಟ್ಟಿದೆ. ಇದು ಒರಿಸ್ಸಾದ ರಾಜಧಾನಿ ಭುವನೇಶ್ವರದಿಂದ 15 ಕಿಲೋಮೀಟರ್ ದೂರದಲ್ಲಿದೆ. ಇದನ್ನು 1960ರಲ್ಲಿ ಉದ್ಘಾಟಿಸಲಾಯಿತು. ಇದೀಗ ಪ್ರಪಂಚದಲ್ಲಿ ಒಟ್ಟು 6 ವಿಧದ ಪ್ಯಾಂಗೋಲಿನ್ಗಳ ಜಾತಿಗಳು ಅಸ್ತಿತ್ವದಲ್ಲಿವೆ ಮತ್ತು ಅವುಗಳೆಲ್ಲವೂ ಸಂರಕ್ಷಿತ ಪಟ್ಟಿಯಲ್ಲಿವೆ. ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ IUCN ಹೇಳುವಂತೆ 2014ರಿಂದ 10 ಲಕ್ಷಕ್ಕೂ ಹೆಚ್ಚು ಪ್ಯಾಂಗೋಲಿನ್ಗಳನ್ನು ಬೇಟೆಯಾಡಲಾಗಿದೆ. IUCN ಕೆಂಪು ಪಟ್ಟಿಯಲ್ಲಿ ಭಾರತೀಯ ಪ್ಯಾಂಗೋಲಿನ್ ಅನ್ನು ಅಳಿವಿನಂಚಿನಲ್ಲಿರುವ ಪ್ರಾಣಿ ಎಂದು ವರ್ಗೀಕರಿಸಲಾಗಿದೆ. ಆದರೆ ಚೀನಾದ ಪ್ಯಾಂಗೋಲಿನ್ ಅನ್ನು ತೀವ್ರವಾಗಿ ಅಳಿವಿನಂಚಿನಲ್ಲಿರುವ ಪ್ರಾಣಿ ಎಂದು ವರ್ಗೀಕರಿಸಲಾಗಿದೆ. ಹೀಗಾಗಿ ಅಳಿವಿನಂಚಿನಲ್ಲಿರುವ ಈ ಪ್ರಾಣಿಯನ್ನು ಉಳಿಸಲು ಹಲವು ಸ್ವಯಂ ಸೇವಾ ಸಂಸ್ಥೆಗಳು ಹೋರಾಟ ನಡೆಸುತ್ತಿವೆ. ಅಲ್ಲದೆ ಜನರಲ್ಲಿ ಜಾಗೃತಿ ಮೂಡಿಸಲು ಸರ್ಕಾರವು ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿದೆ. ವೀಕ್ಷಕರೇ, ಇವಿಷ್ಟು ಈ ವಿಡಿಯೋದ ಮಾಹಿತಿಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ಜೈ ಕರ್ನಾಟಕ, ಜೈ ಭಾರತ. ಧನ್ಯವಾದಗಳು.